ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು 4 ಇಯರ್ ಸೀರೀಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಇದು BSc ಕೇಳಿದ್ದಾರೆ. ಈ ಕ್ವಶನ್ನ ತುಂಬ ಎಕ್ಸಾಮ್ಸಲ್ಲಿ ಕೇಳಿರುವಂಥ ಕ್ವಶನ್ ಇದು. ಅಪ್ಟೈನ್ ದ 4 ಇಯರ್ ಎಕ್ಸ್ಪೆನ್ಷನ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು mod x, ಓಕೆ, ಇನ್ ದ ಇಂಟರ್ವಲ್ -π ಅಂತ ಕೊಟ್ಟಿದ್ದಾರೆ. ಓಕೆ, ನೀವು ಅಬ್ಸರ್ವ್ ಮಾಡಿದರೆ ಇದು ಯಾವ ಫಾರ್ಮಲ್ಲಿದೆ? ಈ ಫಾರ್ಮಲ್ಲಿದೆ ತಾನೇ, -L, L ಫಾರ್ಮಲ್ಲೇ ಇದೆ. ಓಕೆ, ಇಲ್ಲಿ ಎಲ್ ಏನಾಗುತ್ತೆ, ನಮಗೆ ಪೈ ಆಗುತ್ತೆ. ಓಕೆ, ಈ ಫಾರ್ಮಲ್ಲಿದ್ದರೆ ನಾವು ಹೆಂಗೆ ಮಾಡಬೇಕು ಅಂತ ವೀಡಿಯೋಸು ಅಂದರೆ ಪ್ರಾಬ್ಲಮ್ಸ್ ಹೆಂಗೆ ಸಾಲ್ವ್ ಮಾಡಬೇಕು ಅಂತ ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಅದೇ ಪ್ಯಾಟ್ರನ್ ಕ್ವಶನ್ನು ಈ ವಿಡಿಯೋದಲ್ಲೂ ಕೂಡ ನಾವು ಡಿಸ್ಕಸ್ ಮಾಡ್ತಾಯಿದ್ದೀವಿ. ಓಕೆ, ಈ ನೀವು ನೋಟ್ಸ್ನ ನಮ್ಮದು ಏನೆಲ್ಲ ನೋಟ್ಸು ನಾನು ವೀಡಿಯೋಸ್ ಮಾಡ್ತೀನೋ ಆ ನೋಟ್ಸ್ ನೀವು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಓಕೆ, ಈ QR ಕೋಡ್ನ ಯೂಸ್ ಮಾಡಿ, ಇಲ್ಲಾಂದರೆ ಲಿಂಕ್ ಕೊಟ್ಟಿದ್ದೀನಿ, ಲಿಂಕ್ ಯೂಸ್ ಮಾಡಿ, ಇಲ್ಲ ಟೆಲಿಗ್ರಾಮಲ್ಲಿ ಹೋಗ್ಬಿಟ್ಟು ನೀವು ಡೈರೆಕ್ಟಾಗಿ ಸರ್ಚ್ ಮಾಡಿದ್ರೂ ನಿಮಗೆ ಚಾನಲ್ ಸಿಗುತ್ತೆ. ನೀವು ಅಲ್ಲಿ ಜಾಯ್ನ್ ಆಗಿ ನೀವು ನೋಟ್ಸ್ನ ಡೌನ್ಲೋಡ್ ಮಾಡ್ಕೊಬೋದು. ಮತ್ತು ಈ ಕ್ವಶನ್ಗೆ ಬಂದರೆ, ಈ ಫಂಕ್ಷನ್ ಅನ್ನೋದು ಫಸ್ಟ್ ನಾವೇನು ಮಾಡಬೇಕು, ಫಸ್ಟ್ ಸ್ಟೆಪ್ಪು ಈ ಕೊಟ್ಟಿರೋ ಫಂಕ್ಷನ್ನು ಈವನ್ ಫಂಕ್ಷನ ಇಲ್ಲಾಂದರೆ ಆಡ್ ಫಂಕ್ಷನ್ ಅಂತ ನಾವು ಚೆಕ್ ಮಾಡ್ಕೊಬೇಕಾಗುತ್ತೆ. ಓಕೆ, ಇವಾಗ ಕೊಟ್ಟಿರೋ ಫಂಕ್ಷನ್ನು ಎಕ್ಸ್ ಪ್ಲೇಸಲ್ಲಿ -x ರಿಪ್ಲೇಸ್ ಮಾಡಿ, mod(-x). ನಮಗೊಂದು ಗೊತ್ತಿರಲಿ ಪ್ರಾಪರ್ಟಿ, ಮಾಡ್ಯುಲಸ್ ಫಂಕ್ಷನ್ದು ಪ್ರಾಪರ್ಟಿ ಏನಂದರೆ, ಮಾಡ್ಯುಲಸ್ಸಲ್ಲಿ ನೀವು ಯಾವುದೇ ನಂಬರ್ ಆಗಲಿ, ಅದು ನೆಗೆಟಿವ್ ಆಗಿರಲಿ ಪಾಸಿಟಿವ್ ಆಗಿರಲಿ, ನಿಮ್ಗೆ ಬರೋ ಆನ್ಸರ್ ಅನ್ನೋದು ಪಾಸಿಟಿವೇ ಬರುತ್ತೆ ಆಲ್ವೇಸ್. ಓಕೆ, ನೆಗೆಟಿವ್ ಆದ್ರೂ ಇದೇನಾಗುತ್ತೆ, ನಮಗೆ ಮತ್ತೆ ಪಾಸಿಟಿವ್ ಆಗುತ್ತೆ. ಅದರಿಂದ ಇದೇನಾಗುತ್ತೆ, ಎಫ್ ಆಫ್ ಎಕ್ಸ್ ಆಗುತ್ತೆ. ಅಂದರೆ ಎಫ್ ಆಫ್ ಎಕ್ಸ್ ಈಸ್ ಎ ಈವನ್ ಫಂಕ್ಷನ್ ಆಗುತ್ತೆ. ಇಟ್ ಈಸ್ ಎ ಈವನ್ ಫಂಕ್ಷನ್. ಇದು ಈವನ್ ಫಂಕ್ಷನ್ ಆದರೆ ನಮಗೇನು ಗೊತ್ತು, ಇದೇನಾದರೂ ಈವನ್ ಫಂಕ್ಷನ್ ಆದರೆ ನಾವು ಏನೇನು ಫೈಂಡ್ ಔಟ್ ಮಾಡಬೇಕು, ಇದು ಫಸ್ಟು ಜನರಲ್ ಫಾರ್ಮುಲಾ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು a0/2, ಓಕೆ, ಪ್ಲಸ್ ಸಮೇಷನ್ n ಈಸ್ ಈಕ್ವಲ್ ಟು 1 to infinity an cos n pi x/L, ಓಕೆ, ಪ್ಲಸ್ ಸಮೇಷನ್ n ಈಸ್ ಈಕ್ವಲ್ ಟು 1 to infinity bn cos n pi x/L. ಇದು ಫಾರ್ಮುಲಾ. ಎಲ್ ಅಂದರೆ ಏನಿಲ್ಲಿ, ಎಲ್ ಅಂದರೆ ಏನು, ಎಲ್ ಈಸ್ ಈಕ್ವಲ್ ಟು ಪೈ. ಈ ಫಾರ್ಮೆಟಲ್ಲಿದೆ, -L, L ಫಾರ್ಮೆಟಲ್ಲಿದೆ. ಎಲ್ ಅಂದರೆ ಏನು, ಪೈ ಆಗುತ್ತೆ. ಅಂದರೆ ಇಲ್ಲಿ ಎಲ್ಲ ಹತ್ರ ಪೈ ತೊಗೊಂಡ್ರೆ ಪೈ ಕ್ಯಾನ್ಸಲು, ಪೈ ಕ್ಯಾನ್ಸಲ್, ಇಲ್ಲಿ ಸೈನ್ ಬರುತ್ತೆ. ಓಕೆ, ಇದೇನು ಬರುತ್ತೆ ನಮಗೆ, bn ಸೈನ್ nx ಅಂತಲೇ ಡೈರೆಕ್ಟಾಗಿ ತೊಗೊತೀನಿ. ಇಲ್ಲೂ ಕೂಡ nx ಅಂತಲೇ ಡೈರೆಕ್ಟಾಗಿ ತೊಗೊತೀನಿ. ಓಕೆ, ಬಿಕಾಸ್ ಪೈ ಕ್ಯಾನ್ಸಲ್ ಆಗಿ ಹಿಂಗೆ ಬರುತ್ತೆ ನಮಗೆ. ಇದು ಫಾರ್ಮುಲಾ. ಇದರಲ್ಲಿ ಇದು ಕೊಟ್ಟಿರೋ ಫಂಕ್ಷನ್ ಈವನ್ ಫಂಕ್ಷನ್ ಆದರೆ ನಾವು a0 ಫೈಂಡ್ ಔಟ್ ಮಾಡಬೇಕು, ಅಂದರೆ ಈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, ಈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಬಟ್ bn ಅನ್ನೋದು ಏನಾಗುತ್ತೆ, 0 ಆಗುತ್ತೆ. ಓಕೆ, ಅರ್ಥ ಆಯ್ತಲ್ಲ. ಕೊಟ್ಟಿರೋ ಫಂಕ್ಷನ್ ಈವನ್ ಫಂಕ್ಷನ್ ಆದರೆ bn ಅನ್ನೋದು 0 ಡೈರೆಕ್ಟಾಗಿ ತೊಗೊಬೋದು. ಅಂದರೆ ಈ ಕಂಪ್ಲೀಟ್ ವ್ಯಾಲ್ಯೂ ಅನ್ನೋದು ಏನಾಗುತ್ತೆ, ನಮಗೆ 0 ಆಗುತ್ತೆ. ಅವಾಗ ನಾವು ಜಸ್ಟ್ ಎಫ್ ಆಫ್ ಎಕ್ಸ್ ಏನಾಗುತ್ತೆ ನಮಗೆ, a0/2 ಪ್ಲಸ್ ಸಮೇಷನ್ n ಈಸ್ ಈಕ್ವಲ್ ಟು 1 to infinity an cos nx. ಇಷ್ಟು ಮಾತ್ರ ಫೈಂಡ್ ಔಟ್ ಮಾಡ್ತೀವಿ ನಾವು. ಓನ್ಲಿ a0 ವ್ಯಾಲ್ಯೂ an ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದರೆ ಸಾಕು. ಅರ್ಥ ಆಯ್ತಾ. ಇದ್ರ ಜೊತೆಯಲ್ಲಿ ಸಮ್ ಸ್ಮಾಲ್ ಕಾನ್ಸೆಪ್ಟ್ ಕೂಡ ನಾವು ಕಲ್ತ್ಕೊಳ್ಳೋಣ. ಓಕೆ, ಏನು ಅಂದರೆ, ನಮ್ಗೆ ಆಲ್ರೆಡಿ ಗೊತ್ತಿದೆ, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಇಂಟು ಪ್ಲಸ್ ಮಾಡಿದ್ರೂ ಮೈನಸ್ಸೇ. ಅದೇ ಮೈನಸ್ ಇಂಟು ಮೈನಸ್ ಮಾಡಿದರೆ ಪ್ಲಸ್ಸು. ಓಕೆ, ಪ್ಲಸ್ ಇಂಟು ಪ್ಲಸ್ ಮಾಡಿದರೆ ಪ್ಲಸ್ಸು. ಇದು ನಮಗೆ ಆಪ್ರೇಷನ್ಸ್ದು. ಓಕೆ, ಪ್ಲಸ್ನ ಮೈನಸ್ನ ಮಲ್ಟಿಪ್ಲೈ ಮಾಡಿದರೆ ನಮಗೇನು ಬರುತ್ತೆ ಗೊತ್ತಿದೆ, ನಾವು ಲೋವರ್ ಕ್ಲಾಸಸ್ಸಲ್ಲಿ ಇದು ಓದಿರ್ತೀವಿ. ಇವಾಗ ಇದೇ ಸೇಮಲ್ಲಿ ಇದು ಗೊತ್ತಿದೆ, ನೀವೇನು ಮಾಡ್ತೀರ ಅಂದರೆ ಪ್ಲಸ್ನ ಈವನ್ ಅಂತ ತಗೊಳ್ಳಿ, ಈವನ್ ಫಂಕ್ಷನ್ ಅಂತ ತಗೊಳ್ಳಿ, ಮೈನಸ್ನ ಆಡ್ ಫಂಕ್ಷನ್ ಅಂತ ತಗೊಳ್ಳಿ. ಇವಾಗ ಈವನ್ ಇಂಟು ಆಡ್ ಮಾಡಿದ್ವಿ ಅಂದ್ಕೊಳ್ಳಿ, ಈವನ್ ಇಂಟು ಆಡ್ ಮಾಡಿದರೆ ನಮಗೇನು ಬರುತ್ತೆ ಅಂದರೆ ಪ್ಲಸ್ ಇಂಟು ಮೈನಸ್ ಮಾಡಿದ್ವಿ ಅಂದ್ಕೊಳ್ಳಿ, ನಮಗೇನು ಬರುತ್ತೆ, ಪ್ಲಸ್ ಇಂಟು ದಿಸ್ ಈಕ್ವಲ್ ಟು ದಿಸ್ ಅಂದ್ಕೊಳ್ಳಿ. ನಿಮಗೆ ನೆನಪಿರೋದ್ರಿಗೆ ನಾನು ಈ ಟ್ರಿಕ್ ಹೇಳ್ತಾ ಇದ್ದೀನಿ, ಈಸಿಯಾಗಿ ನೆನಪಿರುತ್ತೆ ನೋಡಿ. ಓಕೆ, ಪ್ಲಸ್ ಇಂಟು ಮೈನಸ್ ಅಂದರೆ ಈವನ್ ಇಂಟು ಆಡ್ ಮಾಡಿದರೆ ನಮಗೇನು ಬರುತ್ತೆ, ಪ್ಲಸ್ ಇಂಟು ಮೈನಸ್ ಮಾಡಿದರೆ ಏನು ಬರಬೇಕು, ನಮಗೆ ಮೈನಸ್ಸೇ ಬರಬೇಕು. ಮೈನಸ್ ಅಂದರೆ ಆಡೇ ಬರುತ್ತೆ.
ಸಿಮಿಲರ್ಲಿ ಆಡ್ ಇಂಟು ಆಡ್ ಮಾಡಿದೆ ಅಂದ್ಕೊಳ್ಳಿ, ಅಂದರೆ ಮೈನಸ್ ಇಂಟು ಮೈನಸ್ ಮಾಡಿದರೆ ಏನು ಬರುತ್ತೆ, ಈವನ್ ಬರುತ್ತೆ. ಓಕೆ, ಸಿಮಿಲರ್ಲಿ ಪ್ಲಸ್ ಇಂಟು ಅಂದರೆ ಈವನ್ ಇಂಟು ಈವನ್ ಮಾಡಿದೆ ಅಂದ್ಕೊಳ್ಳಿ, ನಿಮ್ಗೇನು ಬರುತ್ತೆ, ಈವನ್ನೇ ಬರುತ್ತೆ. ಓಕೆ, ಆಡ್ ಇಂಟು ಈವನ್ ಮಾಡಿದ್ರೂ ನಿಮ್ಗೆ ಆಡೇ ಬರುತ್ತೆ. ಹೀಗೆ ನೆನಪಿಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟು. ಈ ಕಾನ್ಸೆಪ್ಟನ್ನ ನಾವು ಇಲ್ಲಿ ಅಪ್ಲೈ ಮಾಡ್ತೀವಿ. ಓಕೆ, ಇವಾಗ ಫಸ್ಟ್ ಎ ನಾಟ್ನ ಫೈಂಡ್ ಔಟ್ ಮಾಡಿ. ಎ ನಾಟ್ ವ್ಯಾಲ್ಯೂ, ಎ ನಾಟ್ ಫಾರ್ಮಲ್ ಏನಾಗುತ್ತೆ ನಮಗೆ, 1/L ಇಂಟಿಗ್ರೇಷನ್ ಮೈನಸ್ L to L ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ತಾನೆ. ಓಕೆ, ಎ ನಾಟ್ ಈಸ್ ಈಕ್ವಲ್ ಟು ಎಲ್ ಅಂದರೆ 1/π ಇಂಟಿಗ್ರೇಷನ್ ಮೈನಸ್ ಪೈ ಟು ಪೈ ಎಫ್ ಆಫ್ ಎಕ್ಸ್ ಅಂದರೆ ಮಾಡ್ ಎಕ್ಸ್. ಓಕೆ, ಡಿ ಎಕ್ಸ್. ಓಕೆ, ಕೊಟ್ಟಿರೋ ಫಂಕ್ಷನ್ ಮಾಡ್ ಎಕ್ಸ್ ಅನ್ನೋದೇನು, ಮಾಡ್ ಎಕ್ಸ್ ಈಸ್ ಎ ಈವನ್ ಫಂಕ್ಷನ್, ನಮ್ಗೆ ಆಲ್ರೆಡಿ ಗೊತ್ತಿದೆ. ಇವಾಗ ಯಾವುದಾದ್ರೂ ಒಂದು ಫಂಕ್ಷನ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇದೆ ಅಂದ್ಕೊಳ್ಳಿ. ಓಕೆ, ಇಲ್ಲ ಅಂದರೆ ಎ ಟು ಬಿ ಬೇಡ, ಮೈನಸ್ ಎ ಟು ಎ ಇದೆ ಅಂದ್ಕೊಳ್ಳಿ, ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಎಫ್ ಆಫ್ ಎಕ್ಸ್ ಅನ್ನೋದು ಈವನ್ ಫಂಕ್ಷನ್ ಆದರೆ ಇದನ್ನು ನಾವು 2 ಟೈಮ್ಸ್ ಆಫ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಬರ್ಕೊಬೋದು. ಓಕೆ, ಆ ಫಾರ್ಮಲ್ ಅಪ್ಲೈ ಮಾಡಿದರೆ ಎ ನಾಟ್ ಈಸ್ ಈಕ್ವಲ್ ಟು 1/π. ಓಕೆ, 2 ಟೈಮ್ಸ್ ಆಫ್ ಇಂಟಿಗ್ರೇಷನ್ 0 to π ಮಾಡ್ ಎಕ್ಸ್ ಅನ್ನೋದೇ ಈವನ್ ಫಂಕ್ಷನ್ ಅದರಿಂದ ಎಕ್ಸ್ ಅಂತ ಬರ್ಕೊತೀವಿ ಅಷ್ಟೇ. ಓಕೆ, ಡಿ ಎಕ್ಸ್. ಓಕೆ, ಕ್ಲಿಯರ್ ಅಲ್ಲ, ಮಾಡ್ ಎಕ್ಸ್ ಈಸ್ ಎ ಈವನ್ ಫಂಕ್ಷನ್ ಅದರಿಂದ ಎಕ್ಸ್ ಅಂತ ಬರ್ಕೊತೀವಿ. ನೆಕ್ಸ್ಟ್ ಇದ್ರ ಇಂಟಿಗ್ರೇಷನ್ ಮಾಡಿ. ಎ ನಾಟ್ ಈಸ್ ಈಕ್ವಲ್ ಟು 2/π ಎಕ್ಸ್ ಇಂಟಿಗ್ರೇಷನ್ ಏನು, x²/2 0 to π ಗೊತ್ತಿದೆ ಇಂಟಿಗ್ರೇಷನ್ ಫಾರ್ಮುಲಾಸ್. x to the power of n ಅಂದರೆ x to the power of n plus 1/n plus 1. ದಿಸ್ ಈಸ್ ದ ಫಾರ್ಮುಲಾ. ಇವಾಗ ಎ ನಾಟ್ ಈಸ್ ಈಕ್ವಲ್ ಟು 2/π. ಓಕೆ, x² ಹತ್ರ ಪೈ ಪುಟ್ ಮಾಡಿ, ಏನಾಗುತ್ತೆ ನಮಗೆ π²/2. ಲೋವರ್ ಲಿಮಿಟ್ ಎಕ್ಸ್ ಹತ್ರ 0 ಪುಟ್ ಮಾಡಿದರೆ 0, 2 ಕ್ಯಾನ್ಸಲ್, 1/π ಕ್ಯಾನ್ಸಲ್. ಫೈನಲ್ ಆಗಿ ಎ ನಾಟ್ ವ್ಯಾಲ್ಯೂ ಏನು ಬರುತ್ತೆ, ಪೈ. ಇದು ಎ ನಾಟ್ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಇವಾಗ ಎ ಎನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಎ ಎನ್ ಈಸ್ ಈಕ್ವಲ್ ಟು ಇದು ಕೂಡ 1/L ಇಂಟಿಗ್ರೇಷನ್ ಮೈನಸ್ L to L ಎಫ್ ಆಫ್ ಎಕ್ಸ್ ಕಾಸ್ ಎನ್ ಎಕ್ಸ್ ಡಿ ಎಕ್ಸ್. ಓಕೆ, ಎ ಎನ್ ಈಸ್ ಈಕ್ವಲ್ ಟು 1/π. ಓಕೆ, ಇಂಟಿಗ್ರೇಷನ್ ಮೈನಸ್ ಪೈ ಟು ಪೈ ಎಫ್ ಆಫ್ ಎಕ್ಸ್ ಅಂದರೆ ಮಾಡ್ ಎಕ್ಸ್. ಓಕೆ, ಕಾಸ್ ಎನ್ ಎಕ್ಸ್ ಡಿ ಎಕ್ಸ್. ಇಲ್ಲಿ ಗಮನಿಸಿದರೆ ಮಾಡ್ ಎಕ್ಸ್ ಅನ್ನೋದು ಈವನ್ ಫಂಕ್ಷನ್ನು, ಕಾಸ್ ಎನ್ ಎಕ್ಸ್ ಅನ್ನೋದು ಈವನ್ ಫಂಕ್ಷನ್ನು. ಈವನ್ ಇಂಟು ಈವನ್ ಏನಾಗುತ್ತೆ, ಈವನ್ನೇ ಆಗುತ್ತೆ. ಓಕೆ, ನಾವು ನೋಡಿದ್ರಲ್ಲ ಅವಾಗ. ಓಕೆ, ಹಾಗೆ ಎರಡೂ ಈವನ್ ಫಂಕ್ಷನ್ ಆದರೆ ಬೈ ಯೂಸಿಂಗ್ ದಿಸ್ ಪ್ರಾಪರ್ಟಿ, ಯಾವ ಪ್ರಾಪರ್ಟಿ, ಎಫ್ ಆಫ್ ಎಕ್ಸ್ ಏನಾದರೂ ಈವನ್ ಆದರೆ ಹೀಗೆ ಬರ್ಕೊಬೋದು. ಆ ಪ್ರಾಪರ್ಟಿ ಯೂಸ್ ಮಾಡಿ ಇದನ್ನು ನಾನು ಹೆಂಗೆ ಬರೀತೀನಿ ಅಂದರೆ 2/π ಇಂಟಿಗ್ರೇಷನ್ 0 to π ಮಾಡ್ ಎಕ್ಸ್ ಈವನ್ ಫಂಕ್ಷನ್ ಅದನ್ನು ಎಕ್ಸ್ ಅಂತ ಬರ್ಕೊಬೋದು, ಕಾಸ್ ಎನ್ ಎಕ್ಸ್ ಡಿ ಎಕ್ಸ್. ಅರ್ಥ ಆಯ್ತಲ್ಲ. ಎ ಎನ್ ಈಸ್ ಈಕ್ವಲ್ ಟು 2/π. ಇವಾಗ ನೋಡಿ ಇದ್ರದ್ದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಇಲ್ಲಾಂದರೆ ನಾನು ಆಲ್ರೆಡಿ ಟ್ರಿಕ್ ಹೇಳಿದ್ನಲ್ಲ, ಆ ಟ್ರಿಕ್ ಅಪ್ಲೈ ಮಾಡಿ. ಎಕ್ಸ್ನ ಹಂಗೆ ಬರ್ಕೊಳ್ಳಿ, ಕಾಸ್ ಎನ್ ಎಕ್ಸ್ ಇಂಟಿಗ್ರೇಷನ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ಕಾಸ್ ಎ ಎಕ್ಸ್ ಇಂಟಿಗ್ರೇಷನ್ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ ಕಾಸ್ ಎ ಎಕ್ಸ್ ಇಂಟು ಡಿ ಎಕ್ಸ್. ಅದರ ಇಂಟಿಗ್ರೇಷನ್ ಏನಾಗುತ್ತೆ ಅಂದರೆ ಸೈನ್ ಎ ಎಕ್ಸ್ ಬೈ ಎ ಆಗುತ್ತೆ. ಇದು ಫಾರ್ಮುಲಾ. ಓಕೆ, ಇಲ್ಲಿ ಸೈನ್ ಎನ್ ಎಕ್ಸ್ ಬೈ ಎನ್. ಓಕೆ, ಮತ್ತು ಎಕ್ಸ್ದು ಪ್ಲಸ್ ಸೈನು ಮತ್ತು ಆಲ್ಟರ್ನೇಟ್ ಸೈನ್ಸ್ ತೊಗೊಬೇಕು, ಪ್ಲಸ್ಸು ಮೈನಸ್ಸು ಪ್ಲಸ್ಸು. ನೆಕ್ಸ್ಟ್ ಇಲ್ಲಿ ಮೈನಸ್ ಬರುತ್ತೆ. ಮತ್ತು ಇಲ್ಲಿ ಏನು ಮಾಡಬೇಕಂದ್ರೆ ಎಕ್ಸ್ದು ಡಿಫ್ರೆನ್ಷಿಯೇಷನ್ ಮಾಡಿ. ಎಕ್ಸ್ ಡಿಫ್ರೆನ್ಷಿಯೇಷನ್ ಏನು ಬರುತ್ತೆ, 1. ಓಕೆ, ಮತ್ತು ಈ ಸೈನ್ ಎನ್ ಎಕ್ಸ್ ಇದೆಯಲ್ಲ ಅದ್ರಾಗೆ ಇಂಟಿಗ್ರೇಷನ್ ಮಾಡಿ. ಮತ್ತು ಅವಾಗ ಏನು ಬರುತ್ತೆ, ಇಂಟಿಗ್ರೇಷನ್ ಆಫ್ ಸೈನ್ ಎ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಕಾಸ್ ಎ ಎಕ್ಸ್ ಬೈ ಎ. ಇದು ಫಾರ್ಮುಲಾ. ಇದು ಅಪ್ಲೈ ಮಾಡಿದರೆ ಏನು ಬರುತ್ತೆ ನಮಗೆ, ಮೈನಸ್ ಕಾಸ್ ಎನ್ ಎಕ್ಸ್ ಬೈ ಎನ್. ಓಕೆ, ಲಿಮಿಟ್ಸು 0 to π ಅಪ್ಲೈ ಮಾಡಿ. ಓಕೆ, ಎ ಎನ್ ಈಸ್ ಈಕ್ವಲ್ ಟು 2/π. ಇವಾಗ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಸೈನ್ ಎನ್ ಪೈ ವ್ಯಾಲ್ಯೂ ಏನು 0 ಮತ್ತು ಕಾಸ್ ಎನ್ ಪೈ ವ್ಯಾಲ್ಯೂ ಏನು -1 to the power of n. ಸಿಮ್ಲರ್ಲಿ ಸೈನ್ 0 ವ್ಯಾಲ್ಯೂ 0. ಓಕೆ, ಕಾಸ್ 0 ವ್ಯಾಲ್ಯೂ ಏನಾಗುತ್ತೆ ಅಂದರೆ 1. ಇದು ಗೊತ್ತಿರಬೇಕು ನಮಗೆ. ಇವಾಗ ಎಕ್ಸ್ ಹತ್ರ ಪೈ ಪುಟ್ ಮಾಡಿದರೆ ಪೈ ಇಂಟು ಸೈನ್ ಎನ್ ಪೈ ಅಂದರೆ ಏನು 0. ಈ ಟರ್ಮ್ 0 ಆಗೋಗುತ್ತೆ. ನೆಕ್ಸ್ಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಓಕೆ, ಎಕ್ಸ್ ಹತ್ರ ಪೈ ಪುಟ್ ಮಾಡಿ, ಕಾಸ್ ಎನ್ ಪೈ ಅಂದರೆ ಏನು -1 to the power of n.
ಮೈನಸ್ 1/n ಬರುತ್ತೆ. ಓಕೆ, ನೆಕ್ಸ್ಟು ಲೋವರ್ ಲಿಮಿಟ್ 0 ಪುಟ್ ಮಾಡಿ. 0 ಪುಟ್ ಮಾಡಿದರೆ ಏನಾಗುತ್ತೆ, ಲೋವರ್ ಲಿಮಿಟ್ಟು ಸೈನ್ 0 ವ್ಯಾಲ್ಯೂ 0. ಓಕೆ, 0 ಪುಟ್ ಮಾಡಿದರೆ ಎಕ್ಸ್ ಹತ್ರ 0 ಪುಟ್ ಮಾಡಿದ್ರೆ 0ನೇ, 0 ಇಂಟು 0 0ನೇ. ನೆಕ್ಸ್ಟು ಮೈನಸ್ ಪ್ಲಸ್ಸು ಕಾಸ್ ಹತ್ರ ಇಲ್ಲಿ ಎಕ್ಸ್ ಹತ್ರ 0 ಪುಟ್ ಮಾಡಿ, ಕಾಸ್ 0 ವ್ಯಾಲ್ಯೂ ಎಷ್ಟು 1. ಇದೇನು ಬರುತ್ತೆ 1/n ಬರುತ್ತೆ, 1/n. ಓಕೆ, ಇದರಲ್ಲಿ 1/n ಕಾಮನ್ ತೊಗೊಳ್ಳಿ. an ಈಸ್ ಈಕ್ವಲ್ ಟು ಮೈನಸ್ 1/n ಮೈನಸ್ 1 ಇದು 2 ಟೈಮ್ಸ್ ಅಪ್ ತಗೊಳ್ಳಿ, 2 ಟೈಮ್ಸ್ ಆಫ್ ಮೈನಸ್ 1/n ಮೈನಸ್ 1 ಪೈ ಇಂಟು n ಇಂಟು ಪೈ. ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಅಂತೂ ಬರುತ್ತೆ, ಇದು ಇಷ್ಟು ಬರುತ್ತೆ ಇದು. ಓಕೆ, ಇದು ಗೊತ್ತಾಯ್ತಲ್ಲ. ಇದನ್ನು ಫೈನಲ್ಲಾಗಿ ಇದರಲ್ಲಿ ಪುಟ್ ಮಾಡಬೇಕು. ಇಲ್ಲಿ ಈಕ್ವೇಷನ್ ನಂಬರ್ 1, ಇದನ್ನು ಈಕ್ವೇಷನ್ ನಂಬರ್ 1 ಅಂತ ತಗೊಳ್ಳಿ. ಇದರಲ್ಲಿ ಪುಟ್ ಮಾಡಿದರೆ ನಮಗೆ ರಿಕ್ವೈರ್ಡ್ ಆನ್ಸರ್ ಅಂತ ಸಿಗುತ್ತೆ, ಅದರಲ್ಲಿ ಪುಟ್ ಮಾಡ್ಕೊಳ್ಳೋಣ. therefore f of x ಅಂದರೆ ಏನು, mod x, ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ a0 ವ್ಯಾಲ್ಯೂ ಎಷ್ಟು pi/2 ಪ್ಲಸ್ ಸಮೇಷನ್ n ಈಸ್ ಈಕ್ವಲ್ ಟು 1 to infinity an ಏನು 2 ಟೈಮ್ಸ್ ಆಫ್ ಏನಾಗುತ್ತೆ ಮೈನಸ್ 1/n ಮೈನಸ್ 1/n ಇಂಟು ಪೈ. ಓಕೆ, n ಇಂಟು ಪೈ, ಇಲ್ಲಿ ಏನು ಬರುತ್ತೆ n. ಓಕೆ, ಇಲ್ಲಿ n ಸ್ಕ್ವೇರ್ ಬರುತ್ತೆ, ಸಾರಿ, ಇಲ್ಲಿ ಇಲ್ಲೊಂದು n ಸ್ಕ್ವೇರ್ ಆಗುತ್ತೆ ಇದು. ಓಕೆ, ಇದು n ಸ್ಕ್ವೇರ್ ಅಂದರೆ ನಮಗೆ ಫಸ್ಟಲ್ಲಿ ಇಲ್ಲಿ ಕೂಡ n ಸ್ಕ್ವೇರ್ ಬರುತ್ತೆ, ಅಂದರೆ ಇದು ಫೈನಲ್ ಇದು n ಸ್ಕ್ವೇರ್ ಇದೆ, ಆ್ಯಕ್ಚುಲಿ ಇದು n ಸ್ಕ್ವೇರ್ ಆಗುತ್ತೆ. ಓಕೆ, ಇದು ನಮಗೆ ಫೈನಲ್ ರಿಕ್ವೈರ್ಡ್ ಆನ್ಸರ್. ಓಕೆ, ಇಷ್ಟು ಇಂಟು ಕಾಸ್ ಆಫ್ nx, ಇದು ನಮಗೆ ಫೈನಲ್ ರಿಕ್ವೈರ್ಡ್ ಆನ್ಸರ್. ಬೇಕಾದರೆ ನೀವು n ಅನ್ನೋದು ಈವನ್ನು ಇಲ್ಲಾಂದರೆ ಆಡ್ ಹಿಂಗೆ ತೊಗೊಂಡ್ರೆ ವ್ಯಾಲ್ಯೂ ಅನ್ನೋದು ಚೇಂಜ್ ಆಗುತ್ತೆ. ಬೇಕಾದರೆ ಸ್ಪೆಷಲ್ ಕೇಸ್ ಬರಿಬೋದು, ಇದು ನಮಗೆ ಫೈನಲ್ ಆನ್ಸರ್ ಇದು. ಬಟ್ ಇದರಲ್ಲಿ ನೀವು ಸ್ಪೆಷಲ್ ಕೇಸ್ ಕೂಡ ಬರೀತೀನಿ ಅಂದರೆ, ಫಾರ್ ಎಕ್ಸಾಂಪಲ್ n ಈಸ್ ಈವನ್ ತೊಗೊಂಡು ವೆನ್ n ಈಸ್ ಈವನ್ ತೊಗೊಳ್ಳಿ. n ಈಸ್ ಈವನ್ ತೊಗೊಂಡ್ರೆ ಕಾಸ್ n ಪೈ ಅಂದರೆ n ಅನ್ನೋದು ಈವನ್ ತೊಗೊಂಡ್ರೆ ಈ ಟರ್ಮ್ ಏನಾಗುತ್ತೆ ನಮಗೆ, ಈವನ್ ತೊಗೊಂಡ್ರೆ ಮೈನಸ್ 1/2 ಅನ್ನೋದು ಈವನ್ ನಂಬರ್ ಅಲ್ಲ, ಏನಾಗುತ್ತೆ ನಮಗೆ -1 ಬರುತ್ತೆ. ಮೈನಸ್ ಅನ್ನೋದು ಏನು ಪ್ಲಸ್ ಆಗುತ್ತೆ, 1 - 1, ಇದು ಟೋಟಲಾಗಿ 0 ಆಗುತ್ತೆ, ಈ ಟರ್ಮ್ 0. ಓಕೆ, ಅಂದರೆ ನಮಗೆ ಮಿಕ್ಕೋದೇನೆಂದರೆ, ಒಂದು ನಿಮಿಷ, ವೆನ್ n ಈಸ್ ಈವನ್ mod x is equal to pi/2 ಮಾತ್ರ ಬರುತ್ತೆ, ಈ ಕಂಪ್ಲೀಟ್ ಟರ್ಮ್ ಅನ್ನೋದು 0 ಆಗೋಗುತ್ತೆ. ಓಕೆ, ಅರ್ಥ ಆಯ್ತಲ್ಲ. ವೆನ್ n ಈಸ್ ಆಡ್, ಇದು ಸ್ಪೆಷಲ್ ಕೇಸಸ್ ಅಂತ ಬರ್ಕೊಳ್ಳಿ. ಓಕೆ, ಇವಾಗ n ಅನ್ನೋದು ಆಡ್ ತೊಗೊಂಡಿದ್ದೀನಿ ಅಂದ್ಕೊಳ್ಳಿ, ಆವಾಗ ನಿಮ್ಗೆ ಏನು ಬರುತ್ತೆ, ಇದು mod x is equal to pi/2. ಓಕೆ, ಪ್ಲಸ್ ನೋಡಿ ಆಡ್ ತೊಗೊಂಡ್ರೆ, ಇವಾಗ ಸಪೋಸ್ ಇದು ಆಡ್ ತೊಗೊಂಡಿದೆ ಅಂದ್ಕೊಳ್ಳಿ, ಇದು ಆಡ್ ತೊಗೊಂಡ್ರೆ ಏನಾಗುತ್ತೆ -1 ಬರುತ್ತೆ. ಸಪೋಸ್ n ಈಸ್ ಈಕ್ವಲ್ ಟು 3 ತೊಗೊಳ್ಳಿ, ಆಡ್ ಅಂದರೆ ಏನು 3 ತೊಗೊಂಡ್ರೆ -1/3 ಅಂದರೆ ಮೈನಸ್ ಬರುತ್ತೆ, -1 - 1 ಏನಾಗುತ್ತೆ -2 ಆಗುತ್ತೆ. ಓಕೆ, -2 ಇಲ್ಲೊಂದು 2 ಇದೆ, ಏನಾಗುತ್ತೆ -4 ಆಗುತ್ತೆ. ನೀವು ಟೋಟಲ್ ಆಗಿದೆ ಏನಾಗುತ್ತೆ ಅಂದರೆ, ಆ -4 ಕಾನ್ಸ್ಟೆಂಟ್ ಬೈ ಆಚೆ ತೊಗೊಂಡ್ರೆ -4 ಸಮೇಷನ್ n ಈಸ್ ಈಕ್ವಲ್ ಟು 1 to infinity, ಇದೇನಾಗುತ್ತೆ ನಮಗೆ ಕಾಸ್ nx ಬೈ ಓಕೆ n ಸ್ಕ್ವೇರ್, ಇದೇನಾಗುತ್ತೆ ನಮಗೆ n ಸ್ಕ್ವೇರ್ ಪೈ ಆಗುತ್ತೆ. ಓಕೆ, ಇದು ನಮಗೆ ಸ್ಪೆಷಲ್ ಕೇಸ್ ಇದರಲ್ಲಿ. ಓಕೆ, ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.